ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 14. ಒಂದು ಪ್ರಾಚೀನ ಒಪ್ಪಂದ. ರೆಬ್ಬೈ ಬರುವುದು 15 ನಿಮಿಷ ತಡವಾಗಿತ್ತು. ನಮ್ಮ ಆತಂಕವನ್ನು ಹೆಚ್ಚಿಸಲು ಅಷ್ಟು ಸಮಯ ಸಾಕಲ್ಲವೇ? ಅವನು ತನ್ನ ಕೆಲಸ ಸರಿಯಾಗಿ ಮಾಡುತ್ತಾನಾ? ನನಗೆ ಹೆದರಿಕೆಯಿತ್ತು. ಅದನ್ನು ಮಾಡಿದಾಗ ಎಷ್ಟು ನೋವಾಗಬಹುದು? 8 ದಿನಗಳ ಹಿಂದೆ ನನ್ನ ಹೆಂಡತಿ ನಮ್ಮ ಮೊದಲ ಮಗುವಿಗೆ ಜನ್ಮ ನೀಡಿದ್ದಳು. ಗಂಡು ಮಗು. ಅವನಿಗೆ ಈಗ ಬ್ರಿಟ್ ಮಿಲಾಹ್, ಹೀಬ್ರೂ ಭಾಷೆಯಲ್ಲಿ ಸುನ್ನತ್ಗೆ ಹೀಗೆನ್ನುತ್ತಾರೆ, ಹಾಗೂ ನಾಮಕರಣ ಮಾಡಬೇಕಿತ್ತು. 2011 ಫೆಬ್ರವರಿ ತಿಂಗಳು. ನಾನು ನಮ್ಮ ಮನೆಯ ಜಗುಲಿಯಲ್ಲಿ ನಿಂತಿದ್ದೆ. ಅಂಗಿಯ ಮೇಲ್ಗುಂಡಿ ತೆಗೆದಿದ್ದರೂ ಬೆವರುತ್ತಿದ್ದೆ. ಬಹಳ ಸೆಕೆಯಿತ್ತು. ಎಲ್ಲರೂ ಜೋರಾಗಿ ಮಾತಾಡುತ್ತಿದ್ದರು. ನನ್ನ ಡಜನ್ಗಟ್ಟಲೆ ಸ್ನೇಹಿತರು, ನೆಂಟರಿಷ್ಟರು ಅಲ್ಲಿ ಸೇರಿದ್ದರು. ಕ್ಯಾರೆಟ್ ಸ್ಟಿಕ್ಸ್, ಚಾಕೊಲೇಟ್ ಚಿಪ್ಸ್, ಕುಕೀಸ್ ತಿನ್ನುತ್ತಾ ಎಲ್ಲರೂ ಹೊರಟುತ್ತಿದ್ದರು. ಅಷ್ಟರಲ್ಲಿ ನನ್ನ ಹೆಂಡತಿಯ ತವರು ಮನೆ ಕಡೆಯವರು ಮಗುವನ್ನು ಕೆಳಗೆ ಕರೆದುಕೊಂಡು ಬಂದರು. ಎಲ್ಲರೂ ಅದರತ್ತ ಗಮನ ಹರಿಸಿದರು. ನಾನು ನನ್ನ ಮಗನ ಪುಟ್ಟ ಕೈ, ಉದ್ದುದ್ದ ಕಣ್ರೆಪ್ಪೆ, ಹರಿತವಾದ ಕಪ್ಪು ಕಣ್ಣುಗಳನ್ನು ನೋಡುತ್ತಿದ್ದೆ. ತಕ್ಷಣ ನನಗೆ ಉಸಿರುಗಟ್ಟಿದಂತಾಯಿತು. ರೆಬ್ಬೈ ಬಂದರು. ಅಲ್ಲಿದ್ದವರತ್ತ ಮುಗುಳ್ನಗು ಬೀರಿ ಸಮಾರಂಭ ಆರಂಭಿಸಲು ತಾವು ಸಿದ್ಧ ಎಂಬಂತೆ ಸೂಚನೆ ಕೊಟ್ಟರು. ಸಾವಿರಾರು ವರ್ಷಗಳಿಂದ ನನ್ನ ಪೂರ್ವಜರು ನಡೆಸಿಕೊಂಡು ಬಂದ ಸಾಂಪ್ರದಾಯಿಕ ಸಮಾರಂಭವದು. ಜಗುಲಿಯ ಮುಂಭಾಗದಲ್ಲಿ ನಾನು ರೆಬ್ಬೈ ಪಕ್ಕದಲ್ಲೇ ಕುಳಿತಿದ್ದೆ. ಈ ಆಚರಣೆಯ ವೇಳೆ ನನ್ನ ಪುಟ್ಟ ಮಗನನ್ನು ನಾನೇ ಹಿಡಿದುಕೊಳ್ಳುತ್ತೇನೆಂದು ಹೇಳಿದ್ದೆ. ನನ್ನ ಮಗ ಆ ನೋವನ್ನು ಅನುಭವಿಸುತ್ತಾನೆಂದರೆ ಅದು ನನಗೂ ತಟ್ಟಬೇಕಿತ್ತು. ಸ್ನೇಹಿತರು ಹಾಗೂ ನೆಂಟರು ಒಬ್ಬರಾದ ಮೇಲೊಬ್ಬರು ಜಗುಲಿಯ ಹಿಂಭಾಗದಿಂದ ಕೈಗಿಂದ ಕೈಗೆ ನನ್ನ ಮಗನನ್ನು ದಾಟಿಸುತ್ತಾ ನನ್ನಲ್ಲಿಗೆ ಕಳಿಸಿದರು. ಅವನು ನನ್ನ ಹತ್ತಿರ ಬರುತ್ತಿದ್ದಷ್ಟೂ ನಾನು ಹೆಚ್ಚೆಚ್ಚು ನರ್ವಸ್ ಆಗುತ್ತಿದ್ದೆ. ಕೊನೆಗೆ ನನ್ನ ಮಡಿಲಿಗೆ ಬಂದ ಮೇಲೆ ರೆಬ್ಬೈ ನನ್ನತ್ತ ನೋಡಿ, ಮಗುವಿಗೆ ನಾನು ಸುನ್ನತ್ ಮಾಡಿಸಲು ನಿರ್ಧರಿಸಿದ್ದೇನೆಯೇ ಎಂದು ಔಪಚಾರಿಕವಾಗಿ ಕೇಳಿದರು. ಅತಿಥಿಗಳೆಲ್ಲ ನಕ್ಕರು. ನಾನು ರೆಬ್ಬೈ ಕಡೆ ನೋಡುತ್ತಾ, ನಿಮ್ಮ ಸಾಮರ್ಥ್ಯದ ಮೇಲೆ ನನಗೆ ವಿಶ್ವಾಸವಿದೆ ಎಂದೆ. ನಂತರ ದೀರ್ಘವಾಗಿ ಉಸಿರೆಳೆದುಕೊಂಡು ಮಗುವಿನ ಎರಡೂ ಕಾಲನ್ನು ನೆಲಕ್ಕೆ ತಾಗಿಸಿ ಹಿಡಿದುಕೊಂಡೆ. ರೆಬ್ಬೈ ಅದರ ಡೈಪರ್ ತೆಗೆದರು. ನಾನು ರೆಬ್ಬೈ ಕೈಗಳನ್ನೇ ನೋಡುತ್ತಿದ್ದೆ. ಅವರು ಸುನ್ನತ್ ಮಾಡಲು ಬಳಸುವ ಕ್ಲಾಂಪ್ ಹಾಗೂ ಈ ಕೆಲಸಕ್ಕೆಂದೇ ವಿಶೇಷವಾಗಿ ತಯಾರಿಸಲಾದ ಎರಡೂ ಕಡೆ ಕತ್ತರಿಸಲು ಬರುವ ಇಜ್ಮೆಲ್, ಕತ್ತರಿಯ ರೀತಿಯ ಚಾಕು ಹಿಡಿದು ನಿಂತಿದ್ದರು. ನಂತರ ಮಗುವಿನ ಮುಂದೊಗಲನ್ನು ಬೇರ್ಪಡಿಸಲು ಆರಂಭಿಸಿದರು. ನಾನು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಹೆಂಡತಿಯ ಮುಖ ನೋಡಿದೆ. ಅವಳು ಅಳುವುದಕ್ಕೆ ಹಾಗೂ ವಾಂತಿ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾಗಿರುವಂತೆ ಮುಖ ಮಾಡಿಕೊಂಡಿದ್ದಳು. ನನಗೂ ಹಾಗೇ ಆಗುತ್ತಿತ್ತು. ಆದರೆ ನಾನು ರೆಬ್ಬೈ ಮೇಲೆ ಹಾಗೂ ನನ್ನ ಮಗನ ಮೇಲೆ ಗಮನವನ್ನು ಫೋಕಸ್ ಮಾಡಬೇಕಿತ್ತು. ಅವರಿಬ್ಬರಿಗೂ ನಾನು ಅಲ್ಲಿದ್ದೇನೆ ಎಂಬುದು ಖಾತ್ರಿಯಾಗಬೇಕಿತ್ತು. ರೆಬ್ಬೈ ಚಕ್ಕೆಂದು ತಮ್ಮ ಕೈ ಓಡಿಸಿದರು. ರಕ್ತ ಚಿಮ್ಮಿತು. ಮಗು ಜೋರಾಗಿ ಅರಚಲು ಪ್ರಾರಂಭಿಸಿತು. ನಾನೂ ಅಳುವವನಿದ್ದೆ. ಹೇಗೋ ತಡೆದುಕೊಂಡು ರೆಬ್ಬೈ ಅವರ ಕಿವಿಯತ್ತ ಮುಂದೆ ಬಾಗಿ ಮಗುವಿನ ಹೆಸರು ಹೇಳಿದೆ, ಈಡನ್ ಕಾರ್ಬೆಟ್ ಜೋರಿಶ್. ರೆಬ್ಬೈ ಅದನ್ನು ಜೋರಾಗಿ ಹೇಳಿದರು. ಜಗುಲಿಯಲ್ಲಿದ್ದ ಎಲ್ಲರೂ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು. ಪಾರ್ಟಿ ಮುಂದುವರಿಯಿತು. ನನ್ನ ಹೆಂಡತಿ ಹಾಗೂ ಅತ್ತೆಯವರು ಮಗುವನ್ನು ಶಾಂತ ಸ್ಥಳಕ್ಕೆ ಕರೆದುಕೊಂಡು ಹೋದರು. ರೆಬ್ಬೈ ತಮ್ಮ ಸಾಮಾನುಗಳನ್ನು ಒಟ್ಟುಗೂಡಿಸಿ ಬ್ಯಾಗ್ಗೆ ಹಾಕಿಕೊಂಡರು. ಕೆಲ ನಿಮಿಷಗಳ ಕಾಲ ಅತಿಥಿಗಳ ಜೊತೆ ಕಳೆದು ಮೆತ್ತಗೆ ಅಲ್ಲಿಂದ ನಿರ್ಗಮಿಸಿದರು. ಅವರು ಕತ್ತರಿಸಿದ ಮುಂದೊಗಲನ್ನು ಏನು ಮಾಡಿದರು ಎಂದು ಕೇಳಬೇಕೆಂದು ಕೂಡ ನನಗೆ ಹೊಳೆಯಲಿಲ್ಲ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗದ ವಿರುದ್ಧ ಕ್ರಾಂತಿಕಾರಿ ಹೋರಾಟ ನಡೆಸಿದ್ದ ವಿಜ್ಞಾನಿ ಮೈಕೆಲ್ ರೆವೆಲ್ ಬಗ್ಗೆ ಕೂಡ ಕೇಳಬೇಕೆಂದು ನನಗೆ ಯಾವತ್ತೂ ಹೊಳೆದಿರಲಿಲ್ಲ ಬಿಡಿ.
ಇಂಟರ್ಫೆರಾನ್ ಬಗ್ಗೆ ಅದಮ್ಯ ಕುತೂಹಲ. 1938ರಲ್ಲಿ ಜರ್ಮನಿಯ ಸ್ಟ್ರಾಸ್ಬರ್ಗ್ನಲ್ಲಿ ಜನಿಸಿದ ಮೈಕಲ್ ರೆವೆಲ್ಗೆ ನೆನಪಿರುವ ಅತ್ಯಂತ ಹಳೆಯ ಸಂಗತಿಯೆಂದರೆ ಅಪ್ಪ ಅಮ್ಮನ ಜೊತೆಗೆ ಊರು ಬಿಟ್ಟು ಓಡಿ ಹೋಗಿದ್ದು. 1940ರ ಜೂನ್ನಲ್ಲಿ ನಾಜಿಗಳು ಯುರೋಪ್ನ ಮಧ್ಯದಲ್ಲಿರುವ ಸಮೃದ್ಧ ಪ್ರದೇಶ ಅಲ್ಸೇಸ್ ಲೋರಿಯೇನ್ ಮೇಲೆ ದಾಳಿ ನಡೆಸಿದ್ದರು. 100 ವರ್ಷಗಳಿಂದ ಈ ಜಾಗಕ್ಕಾಗಿ ಫ್ರಾನ್ಸ್ ಮತ್ತು ಜರ್ಮನಿ ಕಿತ್ತಾಡುತ್ತಿದ್ದವು. ಜರ್ಮನಿಯ ಡೆತ್ ಕ್ಯಾಂಪ್ನಿಂದ ತಪ್ಪಿಸಿಕೊಳ್ಳಲು ರೆವೆಲ್ನ ತಂದೆ ಫ್ರೆಂಚ್ ಆಲ್ಪ್ಸ್ನ ಹಲವಾರು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಾ ತಲೆಮರೆಸಿಕೊಂಡಿದ್ದರು. ಗ್ರಾಮಸ್ಥರು ಅವರನ್ನು ನಾಜಿಗಳಿಂದ ಬಚ್ಚಿಡುತ್ತಿದ್ದರು. ಕೆಲ ಸಮಯ ರೆವೆಲ್ನ ತಂದೆ ಭೂಗತರಾಗಿದ್ದುಕೊಂಡು ನಾಜಿಗಳ ವಿರುದ್ಧ ಹೋರಾಟ ಕೂಡ ರೂಪಿಸಿದ್ದರು. ಸಾವಿರಾರು ಯಹೂದಿ ಮಕ್ಕಳನ್ನು ಇವರ ಗುಂಪು ಹೋಲೋಕಾಸ್ಟ್ ಅಥವಾ ನರಮೇಧದಿಂದ ರಕ್ಷಿಸಿತ್ತು. ಯುದ್ಧ ಮುಗಿದ ಮೇಲೆ ರೆವೆಲ್ನ ಕುಟುಂಬದವರು ಫ್ರಾನ್ಸ್ನಲ್ಲೇ ಉಳಿದರು. ಬೆಳೆಯುತ್ತಾ ಹೋದಂತೆ ಅವನಿಗೆ ತನ್ನ ಮಾವ ಆಂಡ್ರೆ ನೆಹರ್ ಜೊತೆ ಗಾಢ ಸಂಬಂಧ ಬೆಳೆಯಿತು. ಸ್ಟ್ರಾಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ ನೆಹೆಲ್ ಪ್ರಸಿದ್ಧ ಪ್ರೊಫೆಸರ್ ಹಾಗೂ ತತ್ವಶಾಸ್ತ್ರಜ್ಞನಾಗಿದ್ದ. ಅವರು ನನ್ನ ಮೇಲೆ ಗಾಢವಾದ ಪ್ರಭಾವ ಬೀರಿದ್ದರು. ಜುಡಾಯಿಸಂ ಬಗ್ಗೆ ಅವರು ಹೊಂದಿದ್ದ ಮಾನವೀಯ ದೃಷ್ಟಿಕೋನದಿಂದಾಗಿ ಸದಾ ನನಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು ಎಂದು ರೆವೆಲ್ ನೆನಪಿಸಿಕೊಳ್ಳುತ್ತಾನೆ. 1993ರಲ್ಲಿ ರೆವೆಲ್ ತನ್ನ ಮಾವನ ಯೂನಿವರ್ಸಿಟಿಯಲ್ಲೇ ವೈದ್ಯಕೀಯ ಪದವಿ ಹಾಗೂ ಜೀವರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪೂರ್ಣಗೊಳಿಸಿದ. ಅವನಿಗೆ ಡಾಕ್ಟರಿಕೆ ಮಾಡಲು ಲೈಸೆನ್ಸ್ ಸಿಕ್ಕಿತು. ಆದರೆ ಸಂಶೋಧನೆಯ ಮೇಲೆ ಗಮನಹರಿಸಲು ನಿರ್ಧರಿಸಿದ. ನಾನು ವೈದ್ಯಕೀಯ ಓದಿದ್ದಕ್ಕೆ ಮುಖ್ಯ ಕಾರಣ ನನ್ನ ತಂದೆ. ಆದರೆ ಕ್ರಮೇಣ ನನಗೆ ಹಾಸಿಗೆ ಪಕ್ಕ ನಿಂತು ತಾಳ್ಮೆಯಿಂದ ಚಿಕಿತ್ಸೆ ನೀಡುವುದೆಲ್ಲ ಆಗಿ ಬರುವ ಕೆಲಸವಲ್ಲ ಎಂಬುದು ಅರ್ಥವಾಗಿತ್ತು. ರೋಗಿಗಳ ಶುಶ್ರೂಷೆ ಮಾಡುವುದು, ಅವರ ಕೇರ್ ತೆಗೆದುಕೊಳ್ಳುವುದು ನನಗೆ ಒಗ್ಗುವ ಕಾಯಕವಾಗಿರಲಿಲ್ಲ ಎನ್ನುತ್ತಾನೆ ರೆವೆಲ್. ಫ್ರಾನ್ಸ್ನಲ್ಲಿ ಪದವಿ ಪಡೆದ ಮೇಲೆ ರೆವೆಲ್ 1 ವರ್ಷದ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಗಾಗಿ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ಗೆ ಹೋದ. ಅಲ್ಲಿಂದ ಫ್ರಾನ್ಸ್ಗೆ ಮರಳುವ ಮುನ್ನ ಬೆತ್ ಇಸ್ರೇಲ್ ಆಸ್ಪತ್ರೆಯಲ್ಲಿ ಕೆಲ ಕಾಲ ಸೇವೆ ಸಲ್ಲಿಸಿದ. ಆದರೆ 1967ರಲ್ಲಿ ಇಸ್ರೇಲ್ ಹಾಗೂ ಅಕ್ಕಪಕ್ಕದ ದೇಶಗಳ ನಡುವೆ ನಡೆದ ಯುದ್ಧದ ನಂತರ ರೆವೆಲ್ ಮತ್ತು ಅವನ ಸ್ಟ್ರಾಸ್ಬರ್ಗ್ ಮೂಲದ ಹೆಂಡತಿ ಕ್ಲೇರ್ ಇಸ್ರೇಲ್ಗೆ ಹೋಗಲು ನಿರ್ಧರಿಸಿದರು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರುವ ಯಹೂದಿಗಳು ಇಸ್ರೇಲ್ಗೆ ಹೋಗಿ ನೆಲೆಸುವುದಕ್ಕೆ ಅಲಿಯಾಹ್ ಎನ್ನುತ್ತಾರೆ. 6 ದಿನಗಳ ಕಾಲ ನಡೆದ ಯುದ್ಧ ಇಸ್ರೇಲನ್ನು ಹೆಚ್ಚು ಕಮ್ಮಿ ಪೂರ್ತಿಯೇ ನಿರ್ನಾಮ ಮಾಡಿತು. ಹೋಲೋಕಾಸ್ಟ್ ನಂತರ ವಿದ್ಯಾಭ್ಯಾಸ ಮಾಡಿದ ನನ್ನಂಥವರಿಗೆಲ್ಲ ಅದು ಬಹುದೊಡ್ಡ ಆಘಾತವಾಗಿತ್ತು ಎಂದು ರೆವೆಲ್ ನೆನಪಿಸಿಕೊಳ್ಳುತ್ತಾನೆ. 1968ರಲ್ಲಿ ಅವನು ಇಸ್ರೇಲ್ನ ವೀಜ್ಮನ್ ಇನ್ಸ್ಟಿಟ್ಯೂಟ್ಗೆ ಮಾಲಿಕ್ಯುಲರ್ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ ಆದ. ನಂತರ ಬಹುಬೇಗ ಅವನಿಗೆ ಇಂಟರ್ಫೆರಾನ್ಗಳ ಸಂಶೋಧನೆ ಬಗ್ಗೆ ಕುತೂಹಲ ಬೆಳೆಯಿತು. ದೇಹದ ಮೇಲೆ ವೈರಸ್ ಅಥವಾ ಇನ್ನಿತರ ಸೂಕ್ಷ್ಮಾಣುಜೀವಿಗಳು ದಾಳಿ ನಡೆಸಿ ಯಾವುದಾದರೊಂದು ರೋಗಕ್ಕೆ ಕಾರಣವಾಗುವುದಕ್ಕೂ ಮೊದಲು ಎಚ್ಚರಿಕೆ ನೀಡಲೋ ಎಂಬಂತೆ ಇಂಟರ್ಫೆರಾನ್ಗಳು ಬಿಡುಗಡೆಯಾಗುತ್ತವೆ. ಇದನ್ನು ಬೇಕಾದರೆ ಇಮ್ಯುನಾಲಜಿಕಲ್ ಪಾಲ್ ರೆವರ್ ಎಂದು ಕರೆಯಿರಿ. ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಗೆ ಸಂದೇಶ ನೀಡುವ ವ್ಯಕ್ತಿಯಂತೆ ಇಂಟರ್ಫೆರಾನ್ಗಳು ಕೆಲಸ ಮಾಡುತ್ತವೆ. ಆಗ ರೋಗ ನಿರೋಧಕ ವ್ಯವಸ್ಥೆಗೆ ತಾನು ವೈರಸ್ಗಳ ವಿರುದ್ಧ ಹೋರಾಡಬೇಕೆಂದರೆ ಹೆಚ್ಚೆಚ್ಚು ಪ್ರೋಟೀನ್ ತಯಾರಿಸಬೇಕು ಎಂಬುದು ತಿಳಿಯುತ್ತದೆ. ಈ ಕೋಶಗಳು ನಮ್ಮ ದೇಹದ ಮೇಲೆ ದಾಳಿ ನಡೆಸುವ ವೈರಾಣುಗಳ ವಿರುದ್ಧ ಹೋರಾಡುತ್ತವೆ. ಆ ಹೋರಾಟದಲ್ಲಿ ನಮ್ಮ ದೇಹ ಯಶಸ್ವಿಯಾದ ಮೇಲೆ ಈ ಕೋಶಗಳು ಇಂಟರ್ಫೆರಾನ್ ಉತ್ಪಾದಿಸುವುದನ್ನು ನಿಲ್ಲಿಸಿಬಿಡುತ್ತವೆ. 1950ರ ದಶಕದ ಕೊನೆಯಲ್ಲಿ ಲಂಡನ್ನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ರಿಸರ್ಚ್ನ 2 ಸಂಶೋಧಕರು ಈ ಅದ್ಭುತ ಪ್ರೋಟೀನ್ ಅನ್ನು ಪತ್ತೆ ಹಚ್ಚಿದ್ದರು.
ನಮ್ಮ ದೇಹದಲ್ಲಿರುವ ಆತಿಥೇಯ ಕೋಶಗಳೊಳಗೆ ದ್ವಿಗುಣಗೊಳ್ಳುವ ವೈರಸ್ನ ಸಾಮರ್ಥ್ಯದ ಮೇಲೆ ಇಂಟರ್ಫಿಯರ್ ಆಗುವ ಸಾಮರ್ಥ್ಯ ಇದಕ್ಕೆ ಇದೆ ಎಂಬ ಕಾರಣಕ್ಕೆ ಈ ಪ್ರೋಟೀನ್ಗೆ ಇಂಟರ್ಫೆರಾನ್ ಎಂದು ಹೆಸರಿಟ್ಟಿದ್ದರು. ಅವರ ಪ್ರಕಾರ ಮನುಷ್ಯನ ದೇಹವು 3 ರೀತಿಯ ಇಂಟರ್ಫೆರಾನ್ಗಳನ್ನು ಉತ್ಪಾದಿಸುತ್ತದೆ: ಆಲ್ಫಾ, ಬೀಟಾ ಮತ್ತು ಗ್ಯಾಮಾ. ಪ್ರತಿಯೊಂದು ವಿಧದ ಇಂಟರ್ಫೆರಾನ್ ಕೂಡ ವಿಭಿನ್ನ ರೀತಿಯ ಕೋಶಗಳಿಂದ ಉತ್ಪಾದನೆಯಾಗುತ್ತದೆ ಮತ್ತು ಒಂದೊಂದು ವಿಧದ ಇಂಟರ್ಫೆರಾನ್ಗಳು ಒಂದೊಂದು ರೀತಿಯ ವೈರಲ್ ಸೋಂಕುಗಳಿಂದ ನಮಗೆ ರಕ್ಷಣೆ ನೀಡುತ್ತವೆ. ಇವಿಷ್ಟರ ಹೊರತಾಗಿ ಇಂಟರ್ಫೆರಾನ್ಗಳ ಕಾರ್ಯವೈಖರಿ ನಿಗೂಢವೇ ಆಗಿ ಉಳಿದಿತ್ತು. ಏಕೆಂದರೆ ನಮ್ಮ ದೇಹ ಎಷ್ಟು ಸಣ್ಣ ಪ್ರಮಾಣದಲ್ಲಿ ಇಂಟರ್ಫೆರಾನ್ಗಳನ್ನು ಉತ್ಪಾದಿಸುತ್ತದೆ ಎಂದರೆ ಸಂಶೋಧಕರಿಗೆ ಸಂಶೋಧನೆ ಮಾಡಲು ಸಾಕಷ್ಟು ಇಂಟರ್ಫೆರಾನ್ಗಳೇ ಸಿಗುತ್ತಿರಲಿಲ್ಲ. ರೆವೆಲ್ ಈ ಅದ್ಭುತ ಪ್ರೋಟೀನ್ ಅನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಅವನಿಗೆ ಇವು ಜಗತ್ತಿನ ಅತಿ ಸಂಕೀರ್ಣ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ ಹೊಂದಿವೆ ಎಂಬ ಅನುಮಾನ ಬಲವಾಗುತ್ತಾ ಹೋಯಿತು. ಇಂಟರ್ಫೆರಾನ್ ಕೊಡುತ್ತೇನೆಂದ ರೆಬ್ಬೈ. ಇಂಟರ್ಫೆರಾನ್ಗಳನ್ನು ಅಧ್ಯಯನ ಮಾಡಲು ರೆವೆಲ್ ಮತ್ತು ಅವನ ತಂಡದ ಸಂಶೋಧಕರಿಗೆ ದೊಡ್ಡ ಪ್ರಮಾಣದಲ್ಲಿ ಇಂಟರ್ಫೆರಾನ್ಗಳು ಬೇಕಾಗಿದ್ದವು. ಆ ಕಾಲದಲ್ಲಿ ನೀವು ಕುಳಿತಲ್ಲಿಂದಲೇ ಆರ್ಡರ್ ಮಾಡಿದರೆ ಪ್ರೋಟೀನ್ ನಿಮ್ಮ ಕೈಗೆ ಬರುತ್ತಿರಲಿಲ್ಲ, ನೀವೇ ಅದನ್ನು ತಯಾರಿಸಿಕೊಳ್ಳಬೇಕಿತ್ತು. 1970ರ ದಶಕದ ಉತ್ತರಾರ್ಧದಲ್ಲಿ ಮನುಷ್ಯನ 1 ಲೀಟರ್ ಇಂಟರ್ಫೆರಾನ್ನ ಬೆಲೆ ಅಂದಾಜು $1 ಬಿಲಿಯನ್ ಇತ್ತು. ಏಕೆಂದರೆ ಅದನ್ನು ಮನುಷ್ಯನ ದೇಹದಿಂದ ಬೇರ್ಪಡಿಸಿ ತೆಗೆಯುವ ಪ್ರಕ್ರಿಯೆ ಅಷ್ಟೊಂದು ಸಂಕೀರ್ಣವಾಗಿತ್ತು. ಮನುಷ್ಯನ ದೇಹದಲ್ಲಿ ಇಂಟರ್ಫೆರಾನ್ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುವ ಕೆಲವೇ ಭಾಗಗಳ ಪೈಕಿ ಸಣ್ಣ ಮಗುವಿನ ಮುಂದೊಗಲೂ ಒಂದು. ಇಸ್ರೇಲ್ನಲ್ಲಿ ಪ್ರತಿ ವರ್ಷ ನಡೆಯುವ ಸುನ್ನತ್ಗಳನ್ನು ನೋಡಿದರೆ ಮುಂದೊಗಿಲಿನಲ್ಲಿ ಇರುವ ಇಂಟರ್ಫೆರಾನ್ಗಳನ್ನು ಸಂಗ್ರಹಿಸುವುದೇ ಸುಲಭ ಎಂಬ ಯೋಚನೆ ರೆವೆಲ್ಗೆ ಬಂತು. ಆದರೆ ಅವನ ಯೋಚನೆ ತಪ್ಪಾಗಿತ್ತು. ಸುನ್ನತ್ ನಡೆಸಲು ತರಬೇತಿ ಪಡೆದ ಯಹೂದಿ ಧರ್ಮಗುರುಗಳಾದ ಮೊಹಾಲಿಮ್ಗಳನ್ನು ಅವನ ತಂಡದವರು ಸಂಪರ್ಕಿಸಿ ಸಣ್ಣ ಮಕ್ಕಳ ಮುಂದೊಗಲನ್ನು ತಮಗೆ ಕೊಡುವಂತೆ ಕೇಳಿದರು. ಆದರೆ ಅವರು ಯಾರೂ ಒಪ್ಪಲಿಲ್ಲ. ಏಕೆಂದರೆ ಸುನ್ನತ್ ನಡೆಸಿದ ನಂತರ ಸಂಪ್ರದಾಯದಂತೆ ಮುಂದೊಗಲನ್ನು ಹೂಳಬೇಕಿತ್ತು. ಅದೃಷ್ಟವಶಾತ್ ರೆವೆಲ್ನ ಸಂಶೋಧಕರ ತಂಡದಲ್ಲಿದ್ದ ಕಿರಿಯ ಸಂಶೋಧಕಿ ಡಾಕ್ಟರ್ ದಹ್ಲಿಯಾ ಗುರ್ ಅರಿ ರಾಟ್ಮನ್ ಎಂಬಾಕೆಗೆ 20ನೇ ಶತಮಾನದ ಅತ್ಯಂತ ಪ್ರಮುಖ ರೆಬ್ಬೈಗಳಲ್ಲಿ ಒಬ್ಬರಾದ ಮೆನಾಶೆಮ್ ಮೆಂಡೆಲ್ ಶ್ನೀರ್ಸನ್ ಎಂಬುವರು ಸಂಬಂಧಿಯಾಗಿದ್ದರು. ಶ್ನೀರ್ಸನ್ ಅವರು ಜಗತ್ತಿನಾದ್ಯಂತ ಸಿನೆಗಾಗ್ಗಳನ್ನು ಹೊಂದಿರುವ ಹಸಿಡಿಕ್ ಚಳುವಳಿಯ ಕೇಂದ್ರ ಸ್ಥಾನವಾದ ಚಬಾಡ್ ಲೂಬಾವಿಚ್ನ ಮುಖ್ಯಸ್ಥರಾಗಿದ್ದರು. ಬ್ರೂಕ್ಲಿನ್ನಲ್ಲಿರುವ ಇವರ ಮನೆಗೆ ರಾಟ್ಮನ್ ಹೋಗಿ ರೆಫೆಲ್ನ ಸಂಶೋಧನೆಯ ಬಗ್ಗೆ ಹೇಳಿದಳು. ಶ್ನೀರ್ಸನ್ ತಕ್ಷಣ ಒಪ್ಪಿಕೊಂಡು ಬಿಟ್ಟರು. ಲೂಬಾವಿಚ್ನ ಲೆಬ್ಬೈ ನಮ್ಮ ಪ್ರಸ್ತಾವಕ್ಕೆ ಒಪ್ಪಿಕೊಂಡದ್ದಷ್ಟೇ ಅಲ್ಲ, ನಮಗೆ ಆಶೀರ್ವಾದವನ್ನೂ ನೀಡಿದರು. ಅದು ನಮಗೆ ದೊಡ್ಡ ಸಹಾಯ ಮಾಡಿತು. ಅದರಿಂದಾಗಿ ಮೊಹಾಲಿಮ್ಗಳು ಮುಂದೊಗಲನ್ನು ಎಸೆಯದೆ ಒಂದು ಗಾಜಿನ ಕಂಟೈನರ್ನಲ್ಲಿ ಇಟ್ಟು ನಮಗೆ ತಂದುಕೊಡಲು ಒಪ್ಪಿಕೊಂಡರು ಎನ್ನುತ್ತಾನೆ ರೆವೆಲ್. ಕೆಲವೇ ದಿನಗಳಲ್ಲಿ 6 ಮಂದಿ ಇಸ್ರೇಲಿ ಮೊಹಾಲಿಮ್ಗಳು ರೆವೆಲ್ ಹಾಗೂ ರಾಟ್ಮನ್ಗೆ 20 ಮುಂದೊಗಲನ್ನು ತರಿಸಿಕೊಟ್ಟರು. ರಾಟ್ಮನ್ ಅವುಗಳನ್ನು ಪ್ರಯೋಗಾಲಯಕ್ಕೆ ಕೊಂಡೊಯ್ದು ಅವುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಟರ್ಫೆರಾನ್ಗಳಿವೆ ಎಂಬುದನ್ನು ಅಳೆಯುತ್ತಿದ್ದಳು. ಅವರು ಬಹಳ ಮುಂದೊಗಲುಗಳನ್ನು ಪರೀಕ್ಷೆ ಮಾಡಬೇಕಿತ್ತು. ಏಕೆಂದರೆ ಕೆಲವು ಮುಂದೊಗಲಿನಲ್ಲಿ ಅಗಾಧ ಪ್ರಮಾಣದ ಇಂಟರ್ಫೆರಾನ್ಗಳು ಇರುತ್ತಿದ್ದವು, ಇನ್ನೂ ಕೆಲವರಲ್ಲಿ ಬಹಳ ಕಡಿಮೆ ಇರುತ್ತಿದ್ದವು. ಕೊನೆಗೂ ರೆವೆಲ್ ಹಾಗೂ ಅವನ ತಂಡದವರು ತಮ್ಮ ಸಂಶೋಧನೆಗೆ ಬೇಕಾದಷ್ಟು ಇಂಟರ್ಫೆರಾನ್ ಬೀಟಾಗಳನ್ನು ಸಂಗ್ರಹಿಸಿದರು. ಅವುಗಳಲ್ಲಿ ಹೆಚ್ಚಿನವು ಬಂದಿದ್ದು ಮೊಹಾಲಿಮ್ಗಳು ತಂದುಕೊಟ್ಟ ಮಕ್ಕಳ ಮುಂದೊಗಲಿನಿಂದ. ಅಷ್ಟಾದರೂ ರೆವೆಲ್ಗೆ ಅಂದು ಸಣ್ಣ ಮುಂದೊಗಲಿನ ತುಣುಕೊಂದು ಜಗತ್ತಿನ ಅತಿ ಗಂಭೀರ ರೋಗದ ವಿರುದ್ಧ ಹೋರಾಡಲಿದೆ ಎಂಬುದರ ಯಾವುದೇ ಸುಳಿವು ಕೂಡ ಇರಲಿಲ್ಲ.
ಇಲಿಯ ಅಂಡಕೋಶದಲ್ಲಿ ಸಿಕ್ಕ ಪರಿಹಾರ. 1970ರ ದಶಕದ ಕೊನೆಯಲ್ಲಿ ರೆವೆಲ್ ಹಾಗೂ ಜಗತ್ತಿನ ಬೇರೆ ಬೇರೆ ಸಂಶೋಧಕರಿಗೆ ಇಂಟರ್ಫೆರಾನ್ ಪ್ರೋಟೀನ್ನಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೆ ಪರಿಹಾರವಿದೆ ಎಂದು ಬಲವಾಗಿ ಅನ್ನಿಸತೊಡಗಿತ್ತು. ಕೆಲವರಂತೂ ಇದು ಕ್ಯಾನ್ಸರ್ ಅನ್ನು ಕೂಡ ಪವಾಡ ಸದೃಶವಾಗಿ ಗುಣಪಡಿಸುತ್ತದೆ ಎಂದು ನಂಬಿದ್ದರು. ಇನ್ನೂ ಕೆಲ ಸಂಶೋಧಕರು ಇದರಲ್ಲಿ ಹರ್ಪಿಸ್ ಸರ್ಪಸುತ್ತು ಮತ್ತು ಗಂಟಲಿನೊಳಗೆ ಆಗುವ ಹುಣ್ಣಿನಂತಹ ಸಮಸ್ಯೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ಹೇಳುತ್ತಿದ್ದಳು. ಈ ಎಲ್ಲ ಸಿದ್ಧಾಂತಗಳನ್ನು ಪರೀಕ್ಷಿಸಲು ರೆವೆಲ್ಗೆ ತನ್ನ ಮೂಲ ಶೋಧನೆಗೆ ಪೇಟೆಂಟ್ ಮಾಡಿಸಿಕೊಳ್ಳುವ ಅಗತ್ಯ ಇತ್ತು. ಅದರ ಜೊತೆಗೆ ಇಂಟರ್ಫೆರಾನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲು ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದರ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಅಗತ್ಯವೂ ಇತ್ತು. ಆದರೆ ಅದಕ್ಕೆ ಅವನಿಗೆ ಅದೊಂದು ಷರತ್ತಿತ್ತು. ಅದು ಇಂಟರ್ಫೆರಾನ್ ಉತ್ಪಾದನಾ ಘಟಕ ಇಸ್ರೇಲ್ನಲ್ಲೇ ಸ್ಥಾಪನೆಯಾಗಬೇಕು ಎಂದು. ಯುರೋಪ್ ಹಾಗೂ ಅಮೆರಿಕದಲ್ಲಿರುವ ಸೀಟಸ್, ರೌಸೆಲ್ ಹಾಗೂ ಮೆರಿಕ್ಸ್ ಎಂಬ 3 ಕಂಪನಿಗಳನ್ನು ರೆವೆಲ್ ಸಂಪರ್ಕಿಸಿದ. ಆರಂಭದಲ್ಲಿ ಯಾರಿಗೂ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣವೆಂದರೆ ಇಸ್ರೇಲ್ನಲ್ಲಿ ಘಟಕ ಸ್ಥಾಪಿಸಬೇಕು ಎಂಬ ಷರತ್ತು. ಇಸ್ರೇಲ್ ಬಹಳ ದೂರದಲ್ಲಿದೆ ಎಂದು ಇವರೆಲ್ಲರೂ ನಿರಾಕರಿಸಿದರು. 1979ರಲ್ಲಿ ರೆವೆಲ್ ಸ್ವಿಟ್ಜರ್ಲೆಂಡ್ನ ಸೆರೆನೋ ಎಂಬ ಸಣ್ಣ ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದನ್ನು ಸಂಪರ್ಕಿಸಿದ. ಅದರ ಮುಖ್ಯಸ್ಥ ಫೇಬಿಯೋ ಬರ್ಟರೆಲ್ಲಿ ರೆವೆಲ್ನ ಸಂಶೋಧನೆಯಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದ ಭವಿಷ್ಯತ್ತನ್ನೇ ಬದಲಿಸಬಲ್ಲ ಅದರ ಶಕ್ತಿಯಲ್ಲಿ ಆಸಕ್ತಿ ಹೊಂದಿದ್ದ. ಮೊದಲ ಮಾತುಕತೆಯಲ್ಲೇ ಅವನು ಇಸ್ರೇಲ್ನಲ್ಲಿ ಫ್ಯಾಕ್ಟರಿ ಸ್ಥಾಪಿಸಲು ಒಪ್ಪಿಕೊಂಡ. ಏಕೆಂದರೆ ಅದಕ್ಕೂ ಮೊದಲೇ ಆ ಕಂಪನಿಯವರು ಇಸ್ರೇಲ್ನ ಫಾರ್ಮಾಸ್ಯೂಟಿಕಲ್ ಮಾರುಕಟ್ಟೆಯಲ್ಲಿ ವ್ಯವಹಾರ ಹೊಂದಿದವರು. ಅದೇ ವರ್ಷ ವೀಜ್ಮನ್ ಹಾಗೂ ಸೆರೆನೋ ಕಂಪನಿಯವರು ಸೇರಿ ಜಂಟಿಯಾಗಿ ಕೆಲಸ ಶುರು ಮಾಡಿದರು. ಅವರ ಕಾರ್ಖಾನೆಯು ಮುಂದೊಗಲಿನಿಂದ ಇಂಟರ್ಫೆರಾನ್ಗಳನ್ನು ಉತ್ಪಾದಿಸಲು ಆರಂಭಿಸಿತು. ಆದರೆ ಬಹುಬೇಗನೆ ಅವರಿಗೆ ಈ ವಿಧಾನದಲ್ಲಿ ಇಂಟರ್ಫೆರಾನ್ಗಳನ್ನು ಉತ್ಪಾದಿಸುವುದು ಬಹಳ ವೆಚ್ಚದ ಬಾಬ್ತು ಮತ್ತು ಇದೊಂದು ಸಂಕೀರ್ಣ ಪ್ರಕ್ರಿಯೆ ಅನ್ನಿಸತೊಡಗಿತು. ಹೀಗಾಗಿ ಇಂಟರ್ಫೆರಾನ್ಗಳನ್ನು ಉತ್ಪಾದಿಸಲು ಬೇರೆ ರೀತಿಯ ಪರಿಣಾಮಕಾರಿ ಮಾರ್ಗಕ್ಕಾಗಿ ರೆವೆಲ್ ತಂಡ ಹುಡುಕತೊಡಗಿತು. ಸಾಕಷ್ಟು ಪ್ರಯೋಗಗಳ ನಂತರ ಅವರೇನು ಹುಡುಕುತ್ತಿದ್ದರೋ ಅದು ಸಿಕ್ಕಿತು. ಅದು ಇಂಟರ್ಫೆರಾನ್ ಬೀಟಾದ ಜೀನ್. ಒಮ್ಮೆ ಜೀನ್ ಸಿಕ್ಕ ಮೇಲೆ ಅದನ್ನು ಎಲ್ಲಾದರೂ ಇಟ್ಟು ಅಭಿವೃದ್ಧಿಪಡಿಸುವುದೊಂದೇ ಅವರಿಗಿದ್ದ ಸವಾಲು. ಹೀಗಾಗಿ ಇಂಟರ್ಫೆರಾನ್ನ ವರ್ಣತಂತುವನ್ನು ಬಳಸಿ ದೊಡ್ಡ ಪ್ರಮಾಣದಲ್ಲಿ ಇಂಟರ್ಫೆರಾನ್ ಉತ್ಪಾದಿಸಬಲ್ಲ ಇನ್ನೊಂದು ಜೀವಿ ಅಥವಾ ಕೋಶಕ್ಕಾಗಿ ಅವರು ಹುಡುಕತೊಡಗಿದರು. ಸಾಕಷ್ಟು ಹುಡುಕಾಟದ ನಂತರ ಕೊನೆಗೂ ಅವರಿಗೆ ಬಹಳ ವಿಚಿತ್ರವಾದ ಪರಿಹಾರ ಸಿಕ್ಕಿತು. ಯೇಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ರೆವೆಲ್ 1975ರಲ್ಲಿ ಕೆಲ ಸಮಯ ರಜೆಯ ಮೇಲಿದ್ದ. ಆಗ ಚೀನಾದ ಇಲಿಗಳಲ್ಲಿ ದೇಹದ ಹೊರಗಿನ ತಮ್ಮ ಅಂಡಾಶಯದಲ್ಲಿ ಇಟ್ಟುಕೊಂಡು ಯಥಾವತ್ತು ಬೆಳೆಸುವ ಶಕ್ತಿ ಇದೆ ಎಂಬುದು ತಿಳಿಯಿತು. ಖುಷಿಗೊಂಡ ಆತ ಯೇಲ್ ಯೂನಿವರ್ಸಿಟಿಯ ಪ್ರಯೋಗಾಲಯದ ಅನುಮತಿ ಪಡೆದುಕೊಂಡು ಒಂದಷ್ಟು ಚೀನಿ ಇಲಿಗಳ ಅಂಡಾಶಯಗಳನ್ನು ಅಮೆರಿಕದಿಂದ ಇಸ್ರೇಲ್ಗೆ ತೆಗೆದುಕೊಂಡು ಹೋಗಿ ವಾಪಸ್ ತರಲು ನಿರ್ಧರಿಸಿದ. ಅದರಂತೆ ಅಂಡಾಶಯಗಳನ್ನು ದ್ರವರೂಪದ ಗಾಳಿ ತುಂಬಿದ ವಿಶಿಷ್ಟ ಕಂಟೈನರ್ನಲ್ಲಿ ಇರಿಸಿಕೊಂಡು ಇಸ್ರೇಲ್ಗೆ ತೆರಳುವ ವಿಮಾನದಲ್ಲಿ ಕ್ಯಾರಿಯಾನ್ ಲಗೇಜ್ ರೀತಿ ತೆಗೆದುಕೊಂಡು ಹೊರಟ. ಆದರೆ ಜೂರಿಚ್ನಲ್ಲಿ ಇಳಿದಾಗ ಕಸ್ಟಮ್ಸ್ ಅಧಿಕಾರಿಗಳು ಅವನ ಬ್ಯಾಗ್ ಶೋಧಿಸಿ ಅದರಲ್ಲಿದ್ದ ಕಂಟೈನರ್ ಅನ್ನು ಎಕ್ಸ್ರೇ ಮಿಷಿನ್ನೊಳಗೆ ಪರಿಶೀಲಿಸಬೇಕು ಅಂದರು. ರೆವೆಲ್ ಒಪ್ಪಿದ. ಲಿಕ್ವಿಡ್ ಏರ್ ತುಂಬಿದ ಅವನ ಕಂಟೈನರ್ ಕನ್ವೇಯರ್ ಬೆಲ್ಟ್ ಮೇಲೆ ಜಾರಿಕೊಂಡು ಹೋಗುವುದನ್ನು ಆತಂಕದಿಂದ ನಿಂತು ನೋಡುತ್ತಿದ್ದ. ಇದ್ದಕ್ಕಿದ್ದಂತೆ ಎಕ್ಸ್ರೇ ಮೆಷಿನ್ನಿಂದ ಹೊಗೆ ಹಾಗೂ ಆವಿ ಬರತೊಡಗಿತು. ಅಲ್ಲಿದ್ದ ಭದ್ರತಾ ಅಧಿಕಾರಿಗಳು ಇವನೇನೋ ಸ್ಫೋಟಕ ವಸ್ತು ತೆಗೆದುಕೊಂಡು ಹೋಗುತ್ತಿರಬೇಕೆಂದು ಹೆದರಿದರು. ಆದರೆ ಈ ಇಸ್ರೇಲಿ ವಿಜ್ಞಾನಿಗೆ ತನ್ನ ಅಮೂಲ್ಯ ಅಂಡಾಶಯಗಳಿಗೆ ಏನಾದರೂ ಆಗಿಬಿಟ್ಟರೆ ಏನು ಗತಿ ಎಂದು ಚಿಂತೆಯಾಗಿತ್ತು. ಸಿಟ್ಟುಗೊಂಡ ಭದ್ರತಾಧಿಕಾರಿಗಳು ಕಂಟೈನರ್ನಲ್ಲಿ ನಿಜವಾಗಿಯೂ ಏನಿದೆ ಎಂದು ಕೇಳಿದರು. ಇವನು ಆಗ ಎಲ್ಲವನ್ನೂ ವಿವರಿಸಿದ. ತಾನೊಬ್ಬ ವಿಜ್ಞಾನಿಯೆಂದೂ ಸಂಶೋಧನೆಗೆಂದು ಚೀನಿ ಇಲಿಗಳ ಅಂಡಕೋಶಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆಂದು ಹೇಳಿದ. ಆಗ ಭದ್ರತಾ ಸಿಬ್ಬಂದಿ
ನಿರಾಳರಾದರು. ನಂತರ ಅವನು ಅಲ್ಲಿಂದ ಹೊರಡುವ ಮುನ್ನ ಆ ಕೋಶಗಳೇನಾದರೂ ಬಹಳ ದುಬಾರಿಯೇ ಎಂದು ಕೇಳಿದರು. ಇವನು ನಗುತ್ತಾ ಇಲ್ಲ ಎಂದ. ರೆವೆಲ್ ಜೊತೆ ಕೆಲಸ ಮಾಡಲು ಭಯ. 1980ರಲ್ಲಿ ರೆವೆಲ್ ಚೀನಿ ಇಲಿಗಳ ಅಂಡಕೋಶಗಳಿಂದ ಯಶಸ್ವಿಯಾಗಿ ಇಂಟರ್ಫೆರಾನ್ಗಳನ್ನು ಉತ್ಪಾದಿಸಿ ಅವುಗಳ ಮೇಲೆ ಪ್ರಯೋಗ ಆರಂಭಿಸಿದ್ದ. ಮನುಷ್ಯನ ದೇಹದಲ್ಲಿರುವ ಪ್ರೋಟೀನ್ಗಳನ್ನು ಪ್ರಾಣಿಯೊಂದರ ಕೋಶದಲ್ಲಿಟ್ಟು ಉತ್ಪಾದಿಸಿದ್ದು ಜಗತ್ತಿನಲ್ಲಿ ಅದೇ ಮೊದಲಾಗಿತ್ತು. ರೆವೆಲ್ ಉತ್ಪಾದಿಸಿದ ಇಂಟರ್ಫೆರಾನ್ ಬೀಟಾ ಕೋಶಗಳು 100ಕ್ಕೆ 100 ಮನುಷ್ಯನ ದೇಹದಲ್ಲಿರುವ ನೈಸರ್ಗಿಕ ಪ್ರೋಟೀನ್ನಂತೆಯೇ ಇದ್ದವು. ಈಗ ಇದೇ ತಂತ್ರಜ್ಞಾನವನ್ನು ಜಗತ್ತಿನಾದ್ಯಂತ ಔಷಧಗಳನ್ನು ಜೈವಿಕ ತಂತ್ರಜ್ಞಾನದ ಮೂಲಕ ತಯಾರಿಸುವುದಕ್ಕೆ ಬಳಸಲಾಗುತ್ತಿದೆ. ಇಂದು ಇಂಟರ್ಫೆರಾನ್ ಬೀಟಾ ಕೋಶಗಳನ್ನು ಉತ್ಪಾದಿಸುವ ಪ್ರಾಥಮಿಕ ವಿಧಾನವೇ ಇದು ಎನ್ನುತ್ತಾನೆ ರೆವೆಲ್. ಅದೇ ವರ್ಷ ರೆವೆಲ್ ನ್ಯೂಜೆರ್ಸಿಯ ಪ್ರತಿಷ್ಠಿತ ರೋಷೆ ಇನ್ಸ್ಟಿಟ್ಯೂಟ್ನಲ್ಲಿದ್ದ ಪ್ರತಿಭಾವಂತ ಯುವ ವಿಜ್ಞಾನಿ ಮೆನಾಶೆಮ್ ರೂಬಿನ್ಸ್ಟೀನ್ ಎಂಬುವನನ್ನು ವೀಜ್ಮನ್ನಲ್ಲಿರುವ ತನ್ನ ವಿಭಾಗಕ್ಕೆ ಸೇರಿಸಿಕೊಂಡ. ಮುಂದೆ ರೆವೆಲ್ನ ಯಶಸ್ಸಿನಲ್ಲಿ ರೂಬಿನ್ಸ್ಟೀನ್ ಬಹಳ ಮುಖ್ಯ ಪಾತ್ರ ವಹಿಸಿದ. ರೂಬಿನ್ಸ್ಟೀನ್ ಇಂಟರ್ಫೆರಾನ್ಗಳನ್ನು ಶುದ್ಧೀಕರಣಗೊಳಿಸಲು ಬಹಳ ವಿಶಿಷ್ಟವಾದ ವಿಧಾನವೊಂದನ್ನು ಅಭಿವೃದ್ಧಿಪಡಿಸಿದ್ದ. ಆದರೆ ಅವನು ರೆವೆಲ್ನ ವಿಭಾಗಕ್ಕೆ ಸೇರುವ ನಿರ್ಧಾರ ಸುಲಭದ್ದಾಗಿರಲಿಲ್ಲ. ಏಕೆಂದರೆ ರೆವೆಲ್ ತುಂಬಾ ಕಠಿಣ ಬಾಸ್ ಎಂದು ಅವನ ಜೊತೆ ಕೆಲಸ ಮಾಡುವವರು ಹೇಳುತ್ತಿದ್ದರು. ಆದರೆ ರೂಬಿನ್ಸ್ಟೀನ್ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ, ಏಕೆಂದರೆ ಅವನು ಸ್ವತಂತ್ರ ವಿಜ್ಞಾನಿಯಾಗಿದ್ದ. ಆದರೆ ರೆವೆಲ್ನ ಜೊತೆ ಕೆಲಸ ಮಾಡಿದವರಿಗೆ ತಾವೆಲ್ಲ ರೆವೆಲ್ನ ಗುಲಾಮರಂತೆ ಕೆಲಸ ಮಾಡುತ್ತಿದ್ದೇವೆ ಅನ್ನಿಸುತ್ತಿತ್ತು. ಏಕೆಂದರೆ ರೆವೆಲ್ ತನ್ನ ಸಂಶೋಧನೆ ಹಾಗೂ ಪ್ರಯೋಗಗಳ ಹೊರತಾಗಿ ಇನ್ನಾವುದರ ಬಗ್ಗೆಯೂ ಯೋಚಿಸುತ್ತಲೇ ಇರಲಿಲ್ಲ. ತನ್ನ ಜೊತೆಗೆ ಇರುವವರು ಕೂಡ ತನ್ನಂತೆಯೇ ಇರಬೇಕು ಎಂದು ಬಯಸುತ್ತಿದ್ದ. ರೆವೆಲ್ ಜೊತೆ ಸೇರಿದ ಮೇಲೆ ರೂಬಿನ್ಸ್ಟೀನ್ಗೆ ಇಂಟರ್ಫೆರಾನ್ಗಳಿಂದ ವಿವಿಧ ಪ್ರೋಟೀನ್ ಹಾಗೂ ಸಕ್ಕರೆಯ ಕೋಶಗಳನ್ನು ಬೇರ್ಪಡಿಸುವ ವಿಧಾನವನ್ನು ಅಂತಿಮಗೊಳಿಸಲು 1 ವರ್ಷ ಬೇಕಾಯಿತು. ಅದೊಂದು ಬಹಳ ಸಂಕೀರ್ಣ ವಿಧಾನವಾಗಿತ್ತು. ಅಮೆರಿಕದ FDA ಮಾನದಂಡಗಳ ಪ್ರಕಾರ ಒಂದು ಔಷಧವನ್ನು ರೋಗಿಗೆ ಇಂಜೆಕ್ಟ್ ಮಾಡುವ ಮಟ್ಟಕ್ಕೆ ಶುದ್ಧೀಕರಣಗೊಳಿಸುವುದು ಅಂದರೆ ಸುಲಭವಾದ ಕೆಲಸವಾಗಿರಲಿಲ್ಲ. ಇದನ್ನು ರೆವೆಲ್ ಹಾಗೂ ಅವನ ತಂಡದವರು ಸಿಂಥೆಟಿಕ್ ಇಂಟರ್ಫೆರಾನ್ ಬೀಟಾ 1A ಎಂದು ಕರೆದರು. ಅವರ ಸೆರೆನೋ ಕಂಪನಿ ಇದಕ್ಕೆ ರೆಬಿಫ್ ಎಂಬ ಹೆಸರು ನೀಡಿತು. ರೆವೆಲ್ನ ಪ್ರಯೋಗಾಲಯದಲ್ಲಿ ಈಗ ಇಂಟರ್ಫೆರಾನ್ ಬೀಟಾ ಕೋಶಗಳನ್ನು ಶುದ್ಧೀಕರಿಸುವ ವಿಧಾನ ಸಂಪೂರ್ಣ ಸಿದ್ಧವಾಗಿತ್ತು. ಆದರೆ ಅದನ್ನು ಅವರು ಸೆರೆನೋ ಕಂಪನಿಗೆ ನೀಡಿದರು. ಕಂಪನಿಯವರು ದೊಡ್ಡ ಪ್ರಮಾಣದಲ್ಲಿ ಹೊಸ ಔಷಧಿ ಉತ್ಪಾದಿಸಲು ಆರಂಭಿಸಿದರು. ಇನ್ನು ಅದರ ಕ್ಲಿನಿಕಲ್ ಟ್ರಯಲ್ಗಳನ್ನು ನಡೆಸಿ ಯಾವ ರೋಗಕ್ಕೆ ಈ ಔಷಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಕಂಡುಹಿಡಿಯುವುದು ಬಾಕಿ ಇತ್ತು. 1982ರಲ್ಲಿ ಸೆರೆನೋ ಕಂಪನಿಯ ಹಾಗೂ ರೆವೆಲ್ನ ಸಂಶೋಧನಾ ತಂಡದ ಅದೃಷ್ಟ ಖುಲಾಯಿಸಿತು. ಅವರ ಔಷಧಕ್ಕೆ FDA ಅನುಮತಿ ಸಿಗುವುದಕ್ಕೂ ಮೊದಲೇ ರೋಸ್ವೆಲ್ ಪಾರ್ಕ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ನ ಲಾರೆನ್ಸ್ ಜೇಕಬ್ಸ್ ಎಂಬಾತ ಈ ಬಗ್ಗೆ ವೈದ್ಯಕೀಯ ಪ್ರಬಂಧವೊಂದನ್ನು ಬರೆದಿದ್ದ. ಅದರಲ್ಲಿ ತಾನು ಕೃತಕ ಇಂಟರ್ಫೆರಾನ್ ಬೀಟಾ ಕೋಶಗಳನ್ನು 10 ರೋಗಿಗಳ ಮೇಲೆ ಪ್ರಯೋಗಿಸಿದ್ದರ ಬಗ್ಗೆ ಬರೆದಿದ್ದ. ವಾಸ್ತವವಾಗಿ ಈ ವಿಜ್ಞಾನಿಗೂ ರೆವೆಲ್ನ ಸಂಶೋಧನೆಗೂ ಏನೂ ಸಂಬಂಧವಿರಲಿಲ್ಲ. ಜೇಕಬ್ಸ್ ತಾನೇ ಉತ್ಪಾದಿಸದ ಇಂಟರ್ಫೆರಾನ್ ಬೀಟಾ ಕೋಶಗಳನ್ನು ಕ್ಲಿನಿಕಲ್ ಟ್ರಯಲ್ಗೆ ಒಳಪಡಿಸಿದ್ದ. ಈಗ ಯಾರೂ ಈ ರೀತಿಯ ಅಧ್ಯಯನ ನಡೆಸುವ ಸಾಹಸ ಮಾಡುವುದಿಲ್ಲ, ಏಕೆಂದರೆ ಅಮೆರಿಕದ ವೈಜ್ಞಾನಿಕ ಸುರಕ್ಷತಾ ನಿಯಮಗಳು ಬಹಳ ಕಠಿಣವಾಗಿವೆ. ಆದರೆ ಜೇಕಬ್ಸ್ನ ಪ್ರಯೋಗದಲ್ಲಿ ಇಂಟರ್ಫೆರಾನ್ ಬೀಟಾ ಕೋಶಗಳ ಇಂಜೆಕ್ಷನ್ ತೆಗೆದುಕೊಂಡ ರೋಗಿಗಳಲ್ಲಿ ಮಲ್ಟಿಪಲ್ ಸ್ಕ್ಲೆರೋಸಿಸ್ನಿಂದ ದೇಹದ ಮೇಲಾಗುವ ಪರಿಣಾಮದ ತೀವ್ರತೆ ಬಹಳ ನಿಧಾನವಾಗಿತ್ತು. ಈ ಪ್ರಯೋಗದ ಆರಂಭದ ಆಧಾರದ ಮೇಲೆ ಸೆರೆನೋ ಕಂಪನಿ ಮರು ಯೋಚನೆ ಮಾಡದೆ ಇಂಟರ್ಫೆರಾನ್ ಬೀಟಾ ಕೋಶಗಳನ್ನು ಉತ್ಪಾದಿಸಲು ಆರಂಭಿಸಿತು ಎನ್ನುತ್ತಾನೆ ರೂಬಿನ್ಸ್ಟೀನ್. ಇಂಟರ್ಫೆರಾನ್ ಬೀಟಾ ಕೋಶಗಳು ನಮ್ಮ ದೇಹದಲ್ಲಿ ರೋಗ ನಿರೋಧಕ ವ್ಯವಸ್ಥೆಯನ್ನು ಚುರುಕುಗೊಳಿಸುತ್ತವೆ ಎಂಬುದು ರೆವೆಲ್ನ ಸಂಶೋಧನಾ ತಂಡಕ್ಕೆ ಗೊತ್ತಿತ್ತು. ಈಗ ಮಲ್ಟಿಪಲ್ ಸ್ಕ್ಲೆರೋಸಿಸ್ಗೆ ಕಾರಣವಾಗುವ ಆಟೋ ಇಮ್ಯೂನ್ ಅಟ್ಯಾಕ್ ತಡೆಯುವ ಶಕ್ತಿಯೂ ಈ ಕೋಶಗಳಿಗೆ ಇರಬಹುದು ಎಂದು ಅವರು ಯೋಚಿಸತೊಡಗಿದರು. ಈ ಕುರಿತು
ಕ್ಲಿನಿಕಲ್ ಟ್ರಯಲ್ ನಡೆಸಲು ರೆವೆಲ್ ಸೆರೆನೋ ಕಂಪನಿಯ ಮನ ಒಲಿಸಿದ. ಅವನಿಗೆ ತನ್ನ ಸಿದ್ಧಾಂತವನ್ನು ಪರೀಕ್ಷೆಗೆ ಒಳಪಡಿಸಬೇಕಿತ್ತು. ದಶಕಗಳ ಸಂಶೋಧನೆಯ ನಂತರ ಕೊನೆಗೂ ಜಗತ್ತನ್ನು ಬದಲಿಸುವ ಅವನ ಸರದಿ ಬಂತು. ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗಿಗಳ ಆಶಾಕಿರಣ. ಆಟೋ ಇಮ್ಯೂನ್ ಸಮಸ್ಯೆ ಇರುವ ರೋಗಿಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಅವಧಿ ಮೀರಿ ಕೆಲಸ ಮಾಡುತ್ತದೆ. ತನ್ಮೂಲಕ ದೇಹದ ಮೇಲೆ ದಾಳಿ ಮಾಡುವ ವೈರಸ್ಗಳ ಮೇಲೂ ಪ್ರತಿದಾಳಿ ನಡೆಸುತ್ತದೆ. ಜೊತೆಗೆ ದೇಹದ ಮೇಲೂ ದಾಳಿ ನಡೆಸುತ್ತದೆ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗಿಗಳಲ್ಲಿ ಮಿದುಳಿನ ಕೋಶಗಳು ಹಾಗೂ ಬೆನ್ನುಹುರಿಯ ಕೋಶಗಳಿಗೆ ಹಾನಿಯಾಗಿರುತ್ತದೆ. ನರಗಳ ಮೇಲಿನ ರಕ್ಷಣಾ ಪರದೆ ಕ್ರಮೇಣ ಸವಕಳಿಯಾಗಿರುವುದರಿಂದ ಹೀಗಾಗುತ್ತದೆ. ಆಗ ರೋಗಿಗಳ ಸ್ಥಿತಿ ಗಂಭೀರವಾಗುತ್ತಾ ಹೋಗುತ್ತದೆ. ಜಗತ್ತಿನಾದ್ಯಂತ ಸುಮಾರು 25 ಲಕ್ಷ ಜನರು ಈ ರೋಗದಿಂದ ಬಳಲುತ್ತಿದ್ದಾರೆ. ಅವರು ಕ್ರಮೇಣ ಅತಿಯಾದ ಸುಸ್ತು, ತೊದಲು ಮಾತು, ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇರುವುದು, ಯೋಚನೆ ಮಾಡುವಲ್ಲಿ, ಮಾತನಾಡುವುದರಲ್ಲಿ ಮತ್ತು ತೊಂದರೆ ಹಾಗೂ ಕೆಲ ತೀವ್ರತರ ಪ್ರಕರಣಗಳಲ್ಲಿ ಪಾರ್ಶ್ವವಾಯುವನ್ನೂ ಅನುಭವಿಸಬೇಕಾಗುತ್ತದೆ. ಈ ನಿಧಾನ ಅವಸಾನವನ್ನು ಸಾಧ್ಯವಾದಷ್ಟು ನಿಯಂತ್ರಿಸಬೇಕು ಅಥವಾ ಸಂಪೂರ್ಣ ಗುಣಪಡಿಸಬೇಕು ಎಂಬುದು ರೆವೆಲ್ನ ಸಂಶೋಧನೆಯ ವಿಷಯವಾಗಿತ್ತು. 1980ರ ದಶಕದ ಆರಂಭದಿಂದ 1990ರ ದಶಕದ ಮಧ್ಯಭಾಗದವರೆಗೆ ಸೆರೆನೋ ಕಂಪನಿ ರೆವೆಲ್ ಕಂಡುಹಿಡಿದ ರೆಬಿಫ್ ಔಷಧದಿಂದ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಗುಣಪಡಿಸಬಹುದು ಎಂಬುದನ್ನು ಸಾಬೀತುಪಡಿಸಲು ಸಾಕಷ್ಟು ಪ್ರಯತ್ನಪಟ್ಟಿತು. ಜಗತ್ತಿನಾದ್ಯಂತ ಲಕ್ಷಾಂತರ ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗಿಗಳು ಇರುವುದರಿಂದ ಅವರೆಲ್ಲರಿಗೂ ಚಿಕಿತ್ಸೆ ನೀಡಲು ಬೇಕಾಗುವಷ್ಟು ಇಂಟರ್ಫೆರಾನ್ಗಳನ್ನು ತಯಾರಿಸುವ ಸಾಮರ್ಥ್ಯದ ಅತ್ಯಾಧುನಿಕ ಕಾರ್ಖಾನೆಯನ್ನು ಸ್ಥಾಪಿಸಲು ಸೆರೆನೋ ತನ್ನೆಲ್ಲಾ ಶ್ರಮವನ್ನೂ ವಿನಿಯೋಗಿಸಿತು. ಒಮ್ಮೆ ಇಷ್ಟು ಔಷಧ ತಯಾರಿಸುವ ಸಾಮರ್ಥ್ಯವನ್ನು ಗಳಿಸಿದ ಮೇಲೆ ಕಂಪನಿಯು ತನ್ನ ಔಷಧ ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂಬುದನ್ನು ಸಾಬೀತುಪಡಿಸಲು ಕ್ಲಿನಿಕಲ್ ಟ್ರಯಲ್ಗಳನ್ನು ಆರಂಭಿಸಿತು. ಅದರಂತೆ ಸೆರೋನಿ ಕಂಪನಿ ರೆಬಿಫ್ ಔಷಧದಿಂದ ಮಲ್ಟಿಪಲ್ ಸ್ಕ್ಲೆರೋಸಿಸ್ನ ದಾಳಿಯ ಸಂಖ್ಯೆಯನ್ನು ಕಡಿಮೆಗೊಳಿಸಲು ಸಾಧ್ಯ ಮತ್ತು ದೇಹದ ಶಕ್ತಿ ಕುಂದುವುದನ್ನು ಸಾಕಷ್ಟು ನಿಧಾನಗೊಳಿಸಲು ಸಾಧ್ಯ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿತ್ತು. ರೂಬಿನ್ಸ್ಟೀನ್ ಪ್ರಕಾರ ಇದನ್ನು ಮಾಡಲು ಕಂಪನಿಗೆ 15 ವರ್ಷಗಳ ಸಮಯ ಮತ್ತು ಸುಮಾರು $2 ಬಿಲಿಯನ್ ಹಣ ಖರ್ಚಾಗಿತ್ತು. ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗವಿರುವವರು ತಮಗೆ ಈ ರೋಗವಿರುವುದನ್ನು ಎಷ್ಟು ಬೇಗ ತಿಳಿದುಕೊಂಡು ಚಿಕಿತ್ಸೆ ಪಡೆಯಲು ಆರಂಭಿಸುತ್ತಾರೋ ಅಷ್ಟು ಅವರು ಈ ರೋಗ ಉಲ್ಬಣಗೊಳ್ಳುವುದನ್ನು ತಡೆಯುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಈ ರೋಗಕ್ಕೆ ಚಿಕಿತ್ಸೆಯಾಗಿ ರೋಗಿಗಳಿಗೆ ರೆಬಿಫ್ ಔಷಧವನ್ನು ವಾರಕ್ಕೆ 3 ಬಾರಿ ಇಂಜೆಕ್ಟ್ ಮಾಡಲಾಗುತ್ತದೆ. ಕ್ಲಿನಿಕಲ್ ಟ್ರಯಲ್ನಲ್ಲಿ ಸಿಕ್ಕ ಫಲಿತಾಂಶದ ಪ್ರಕಾರ ಈ ಔಷಧ ತೆಗೆದುಕೊಂಡರೆ MS ದಾಳಿಗೆ ತುತ್ತಾಗುವ ಪ್ರಮಾಣ 50% ಕಡಿಮೆಯಾಗುತ್ತದೆ. 1998ರಲ್ಲಿ ಯುರೋಪಿಯನ್ ದೇಶಗಳಲ್ಲಿ ಈ ಔಷಧವನ್ನು ಮಾರಾಟ ಮಾಡಲು ಅನುಮತಿ ದೊರೆಯಿತು. ಕೆಲ ವರ್ಷಗಳ ನಂತರ ಅಮೆರಿಕ, ಕೆನಡಾ ಹಾಗೂ ಜಗತ್ತಿಗೆ ಇನ್ನಿತರ 90 ದೇಶಗಳಲ್ಲಿ ಅನುಮತಿ ದೊರೆಯಿತು. ಇಂದು ಜಗತ್ತಿನಲ್ಲಿ ಮಲ್ಟಿಪಲ್ ಸ್ಕ್ಲೆರೋಸಿಸ್ಗೆ ರೆಬಿಫ್ ಅತ್ಯಂತ ಜನಪ್ರಿಯ ಔಷಧವಾಗಿದೆ. ವರ್ಷಕ್ಕೆ ಈಗ $2.5 ಶತಕೋಟಿ ಮೌಲ್ಯದ ರೆಬಿಫ್ ಔಷಧ ಮಾರಾಟವಾಗುತ್ತದೆ. ಇಲ್ಲಿಯವರೆಗೆ 6 ಲಕ್ಷ ಜನರು ರೆಬಿಫ್ ಔಷಧವನ್ನು ಬಳಸಿದ್ದಾರೆ. ನನಗೆ ಖುಷಿಯಾಗುವುದು ರೋಗಿಗಳ ವೈಯಕ್ತಿಕ ಅನುಭವಗಳನ್ನು ಕೇಳಿದಾಗ. ಲಕ್ಷಾಂತರ ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗಿಗಳ ಬದುಕನ್ನು ಸುಧಾರಿಸುವಲ್ಲಿ ರೆಬಿಫ್ ಯಶಸ್ವಿಯಾಗಿದೆ ಎನ್ನುತ್ತಾರೆ ಮರ್ಕ್ ಗ್ರೂಪ್ನ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ಮಾಜಿ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಬರ್ನ್ಹಾರ್ಡ್ ಕರ್ಷ್ಬೌಮ್. ಇಂದು ಮಲ್ಟಿಪಲ್ ಸ್ಕ್ಲೆರೋಸಿಸ್ಗೆ ನೀಡಲಾಗುತ್ತಿರುವ ಇನ್ನೊಂದು ಜನಪ್ರಿಯ ಔಷಧವೆಂದರೆ ಕೋಪಾಕ್ಸೋನ್. ಇದನ್ನು ಅಭಿವೃದ್ಧಿಪಡಿಸಿರುವುದು ಕೂಡ ವೀಜ್ಮನ್ ಇನ್ಸ್ಟಿಟ್ಯೂಟ್ನ ರುತ್ ಆರ್ನಾನ್ ಹಾಗೂ ಮೈಕಲ್ ಸೆಲಾ. ಜಗತ್ತಿನ ಬಹುತೇಕ ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗಿಗಳು ಕೋಪಾಕ್ಸೋನ್ ಹಾಗೂ ರೆಬಿಫ್ ಔಷಧವನ್ನೇ ತೆಗೆದುಕೊಳ್ಳುತ್ತಿದ್ದಾರೆ. ಹೆಚ್ಚಿನ ಎಲ್ಲ ಔಷಧಗಳಂತೆ ರೆಬಿಫ್ ಕೂಡ 100ಕ್ಕೆ 100 ಪರಿಪೂರ್ಣ ಔಷಧವಲ್ಲ. ಇದರಿಂದ ಜ್ವರದಂತಹ ಅಡ್ಡ ಪರಿಣಾಮಗಳೂ ಇವೆ. ಹಾಗೆಯೇ ಇಂಟರ್ಫೆರಾನ್, ಬೀಟಾ,
ಎಲ್ಲ ಮಲ್ಟಿಪಲ್ ಸ್ಕ್ಲೆರೋಸಿಸ್ ರೋಗಿಗಳ ಮೇಲೂ ಪರಿಣಾಮ ಬೀರಿಯೇ ಬೀರುತ್ತದೆ ಎಂದು ಹೇಳುವಂತಿಲ್ಲ. ಇನ್ನು ವೈದ್ಯಕೀಯ ವಿಜ್ಞಾನಿಗಳು ಕೂಡ ಇದನ್ನು MS ರೋಗ ಗುಣಪಡಿಸುವ ಔಷಧವೆಂದು ನಂಬದೆ ಅದರ ತೀವ್ರತೆಗೆ ತಡೆಯೊಡ್ಡುವ ಔಷಧವೆಂದೇ ಭಾವಿಸಿದ್ದಾರೆ. ರೆಬಿಫ್ ನೀಡುವುದರಿಂದ ನನ್ನ ರೋಗಿಗಳಲ್ಲಿ 50% ಸುಧಾರಣೆ ಉಂಟಾಗಿದೆ. ಅಂದರೆ ಅವರಿಗೆ ಆಗುತ್ತಿದ್ದ ತೊಂದರೆ ತಕ್ಕಮಟ್ಟಿಗೆ ಕಡಿಮೆಯಾಗಿದೆ. ನನ್ನ ಪ್ರಕಾರ ಮಲ್ಟಿಪಲ್ ಸ್ಕ್ಲೆರೋಸಿಸ್ನ ಭೂತ ಈ ಔಷಧಿಯಿಂದ ತನ್ನ ಭಯಾನಕತೆಯನ್ನು ಕಳೆದುಕೊಂಡಿದೆ ಎನ್ನುತ್ತಾರೆ ಜರ್ಮನಿಯ ಹ್ಯಾಂಬರ್ಗ್ನ ಪ್ರಸಿದ್ಧ ನರರೋಗ ತಜ್ಞ ಡಾಕ್ಟರ್ ವುಲ್ಫ್ ಗ್ಯಾಂಗ್ ಎಲಿಯಾಸ್. ಈಗ ರೆವೆಲ್ಗೆ ಸುಮಾರು 80 ವರ್ಷ. ವೈದ್ಯಕೀಯ ವಿಜ್ಞಾನ ಜಗತ್ತಿನಲ್ಲಿ ಅವರನ್ನು ದೈತ್ಯ ಸಾಧಕನೆಂದೇ ಪರಿಗಣಿಸಲಾಗುತ್ತದೆ. ಇಂಟರ್ಫೆರಾನ್ ಪ್ರೋಟೀನ್ಗಳ ವಿಷಯದಲ್ಲಿ ಅವರು ನಡೆಸಿದ ಸಂಶೋಧನೆಯಿಂದಾಗಿ ವೈದ್ಯರು ಮಲ್ಟಿಪಲ್ ಸ್ಕ್ಲೆರೋಸಿಸ್ಗೆ ನೀಡುತ್ತಿದ್ದ ಚಿಕಿತ್ಸೆಯ ವಿಧಾನವನ್ನೇ ಬದಲಿಸಿಬಿಟ್ಟಿದ್ದಾರೆ ಎಂದು ಹಾದ್ಸಾ ಮೆಡಿಕಲ್ ಸೆಂಟರ್ನ ನರರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ತಮೀರ್ ಬೆನ್ಹರ್ ಶ್ಲಾಘಿಸುತ್ತಾರೆ. ಆದರೂ ರೆವೆಲ್ನ ಸಂಶೋಧನೆ ನಿಂತಿಲ್ಲ. ಜಗತ್ತನ್ನು ನಾವು ಬದುಕುವುದಕ್ಕೆ ಸುಂದರ ತಾಣವನ್ನಾಗಿ ರೂಪಿಸಬೇಕೆಂದು ಪಣತೊಟ್ಟ ದಶಕಗಳ ನಂತರವೂ ಆತ ತನ್ನ ಪ್ರಯತ್ನವನ್ನು ಸತತವಾಗಿ ಮುಂದುವರಿಸಿದ್ದಾನೆ. ಅದರಲ್ಲಿ ಸಾಕಷ್ಟು ಯಶಸ್ಸು ದೊರಕಿದ್ದರೂ ಮಲ್ಟಿಪಲ್ ಸ್ಕ್ಲೆರೋಸಿಸ್ಗೆ ಇನ್ನೂ ಪರಿಣಾಮಕಾರಿಯಾದ ಔಷಧವನ್ನು ಕಂಡುಹಿಡಿಯಬೇಕು ಮತ್ತು ಇನ್ನಿತರ ಭಯಾನಕ ನರರೋಗಗಳಿಗೆ ಪರಿಹಾರ ಹುಡುಕಬೇಕೆಂದು ಹೊಸ ಸಂಶೋಧನೆಗಳನ್ನು ನಡೆಸುತ್ತಿದ್ದಾನೆ. ನನ್ನ ಮಗ ಬೆಳೆಯುವುದರೊಳಗೆ ಆ ಪ್ರಯತ್ನಗಳು ಯಶಸ್ವಿಯಾಗಬಹುದು.